ಹಾಯ್ ಫ್ರೆಂಡ್ಸ್, ಇದೇನೇನು ಎಣ್ಣೆ ತೋರ್ಸಕತ್ತಾಳ ಅಂತ ಅಂದ್ಕೊಂಡ್ರೇನು? ಅಲ್ಲ, ಇದು ತುಪ್ಪ. ಇದು ಮನ್ಯಾಗ ಮಾಡಿದ ತುಪ್ಪ ನೋಡ್ರಿ. ಎಷ್ಟು ನೀಟಾಗಿ ಎಷ್ಟು ಚಂದಾಗಿ ತುಪ್ಪ ಬಂದದ. ಇನ್ನೀಗ ನಾವು ಹೆಂಗೆ ಮಾಡೋಣಂತ ನೋಡೋಣಂತ. ಫಸ್ಟ್ ನಾವು ಹಾಲಿದ ಕೆನೆ ದಿನ ತೆಗೆದಿಟ್ಕೋಬೇಕು. ಒಂದು 15 ದಿವಸದ ಕೆನೆ. ಇದಕ್ಕೆ ನಾನು ಸ್ವಲ್ಪ ಮೊಸರು ಸೇರಿಸಿ ಹಿಂದಿನ ರಾತ್ರಿನ ಫ್ರಿಜ್ನಾಗಿನ ತೆಗೆದಿಟ್ಕೊಂಡಿದ್ನಿ. ಈಗ ಇದು ಮುಂಜಾನೆ ನಾನು ಚೆಂದಾಗಿ ಕೈಯಾಡಿಸಿ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ. ಈಗ ಇದನ್ನು ಮಿಕ್ಸಿ ಒಂದು ಇಟ್ಗಾರ ಅಂತ ತಿರುಗಿಸ್ಕೊಂಡು ಬರ್ತೀನಿ. ಈಗ ಬೆಣ್ಣೆ ಸ್ವಲ್ಪ ರೆಡಿ ಆಗೈತಿ, ಅರ್ಧ ಆಗೈತಿ. ಇದಕ್ಕೆ ಒಂದು 4 ಐಸ್ ಕ್ಯೂಬ್ ಹಾಕ್ಕೊತೀನಿ. ಐಸ್ ಕ್ಯೂಬ್ ಹಾಕ್ಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಚೆಂದಾಗಿ ಒಂದು ಕಡೆ ಕೂಡಿ ಬರ್ತದೆ. ಬೆಣ್ಣೆ ಎಲ್ಲ ಜಾರಿಗೆ ಅದು ಅಂಟ್ಕೊಳ್ಳೋದಿಲ್ಲ. ಈಗ 4 ಐಸ್ ಕ್ಯೂಬ್ ಹಾಕ್ಕೊಂಡು ತಿರುಗಿಸ್ಕೊಂಡು ಬನ್ನಿ. ಈಗ ನೋಡ್ರಿ ಎಷ್ಟು ನೀಟಾಗಿ ಬೆಣ್ಣೆ ತನಗೆ ತಾನೇ ಬೀಳೋಂಗೆ ಗಟ್ಟಿಯಾಗಿ ಕೂಡ್ಕೊಂಡದ ಎಲ್ಲ ಒಂದು ಸೈಡಿಗೆ. ಈಗಿನ ಮಿಕ್ಸಿ ಜಾರ್ನಾಗಿದ್ದ ಒಂದು ನೀರು ಇದ್ದಿದ್ದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನ. ಈಗ ನೀರು ಇದ್ದಿದ್ದ ಪಾತ್ರೆಗೆ ಅದಕ್ಕೆ ಹಾಕ್ಕೊಳ್ಳೋದಂದ್ರೆ ಚೆಂದಾಗಿ ತೊಳಿಬೇಕು. ಒಂದು 15 ದಿವಸ ಕೂಡಿಟ್ಟಿರೋದ್ರಿಂದ ಅದ್ರೊಳಗೆ ಸ್ವಲ್ಪ ಸ್ಮೆಲ್ ಅದು ಇರ್ತೈತಿ. ಅದನ್ನೆಲ್ಲ ಚೆಂದಾಗಿ ತೊಳ್ಕೊಳ್ಳೋಣಂತ. ಇನ್ನು 2 ಸತಿ ನೀರು ಚೇಂಜ್ ಮಾಡಿ ತೊಳ್ಕೊಳ್ಳೋನು. ಈ ನೀರೆಲ್ಲ ಆದ ಜಾರಿಗೆ ಹೊಳ್ಳಿ ಹಾಕ್ಕೊಳಕತ್ತೀನಿ ನಾನು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಮ್ಮೆ 2ನೇ ಸತಿನೂ ಚೆಂದಾಗಿ ತೊಳ್ಕೊಳ್ಳೋಣಂತ. ಒಳ್ಳೆದ ಜಾರಿಗೆ ಉಷ್ಟು ನೀರು ತಗೊಂಡು ಬಿಡ್ರಿ. ಈಗ ನೋಡ್ರಿ 15 ದಿವಸದ ಇಷ್ಟು ಬೆಣ್ಣೆ ಬಂದೈತೆ ನಮ್ಗೆ. ಈಗಿನ್ನ ಗ್ಯಾಸ್ ಮೇಲೆ ಸಣ್ಣ ಉರಿ ಹಚ್ಚಿ, ಯಾವ್ದು ನಿಮ್ದು ಗ್ಯಾಸ್ ಬರ್ನರ್ ಸಣ್ಣಂದಿರ್ತೈತಿ ಆ ಗ್ಯಾಸ್ ಬರ್ನರ್ನಾಗ ಫುಲ್ ಸಣ್ಣ ಲೋ ಫ್ಲೇಮ್ನಾಗ ಹಚ್ಚಿ ಇಟ್ಬಿಡ್ಬೇಕು ಇದನ್ನ. ಈಗ ಇದು ಸಣ್ಣ ಕರಗಾಕತ್ತೈತಿ. ಈ ತುಪ್ಪ ಮಾಡೋದಂದ್ರೆ ಭಾಳ ಪೇಷನ್ಸದ ಕೆಲಸ ಇದೆ. ಅದ್ರೊಳಗೆ ಲೋ ಫ್ಲೇಮ್ನಾಗ ಇಟ್ಟಿರ್ತೀವಿ ಅಂದ್ಕೊಳ್ಳೆ ಭಾಳ ಟೈಮ್ ತೊಗೊತೈತಿ. ಜೋರೇನಾದರೂ ಇಟ್ಟು ನೀವು ಮಾಡಿದ್ರಿ ಅಂದ್ರೆ ಅದೆಲ್ಲ ಹೊತ್ತಿ ಹೋಗ್ಬಿಡ್ತದೆ. ಅದ್ರ ಸಂಬಂಧ ಲೋ ಫ್ಲೇಮ್ನಾಗ ಇಡ್ಬೇಕು. ಈಗ ನಾ ಇದಕ್ಕೆ ಒಂದು ಎಲೆ, ಒಂದು 4 ಲವಂಗ ಹಾಕ್ತೀನಿ. ಈಗ ಇದು ಸ್ವಲ್ಪ ಕರ್ಗೈತಿ ತುಪ್ಪ. ಇದೇ ಟೈಮ್ನಾಗ ಹಾಕಿಬಿಡ್ತೇನೆ ನಾನು. ಸೊ ಎಲ್ಲ ಫ್ಲೇವರ್ಸ್ ಎಲ್ಲ ಅದರೊಳಗೆ ಇನ್ಫ್ಯೂಸ್ ಆಗಲಿ ಅಂತೆ, ಅದ್ರೊಳಗೆ ಕೂಡ್ಕೊಲಿ ಅಂಥೇಳಿ ಸ್ಟಾರ್ಟಿಂಗ್ ಕರ್ಗಿದ ಕೂಡಲೇ ಹಾಕಿಬಿಡ್ತೇನೆ ನಾನು ಅದನ್ನ. ಈಗ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಯ್ತು. ಕುದಿಯಾಕತ್ತ ಕೂಡಲೇ ಸ್ವಲ್ಪ ಬುರುಗ್ ಬಂದು ಮೇಲೆ ಉಕ್ಕಾಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ನಾವು ಸ್ವಲ್ಪ ಕೈ ಆಡಿಸ್ಕೊಂತ ಅಥವಾ ಊದಬೇಕು. ಸ್ವಲ್ಪ ಊದಿದ್ರೆ ಅದು ತೆಳಗೆ ಹೋಕ್ಕೈತಿ. ಈ ಥರ ಒಂದು 2 ನಿಮಿಷ ಆಕ್ಕೈತಿ ಉಕ್ಕೋದು. ಆ ಟೈಮ್ನಾಗ ನೀವು ಗ್ಯಾಸ್ ಮುಂದೆ ನಿಂತ್ಕೊಂಡು ಅದು ಉಕ್ಲಾರ್ದಂಗೆ ನೋಡ್ಕೋಬೇಕು. ಒಂದು 2 ನಿಮಿಷ ಆದ ಕೂಡಲೇ ಅದು ಉಕ್ಕೋದು ಸ್ಟಾಪ್ ಆಕ್ಕೈತಿ. ಈಗ ನೋಡ್ರಿ ಉಕ್ಕೋದು ಮೇಲೆ ಬರೋದು ಎಲ್ಲ ಸ್ಟಾಪ್ ಆಗೈತಿ. ಈಗ ಒಂದು ಹದದೊಳಗೆ ಕುದಿಯೋಕೆ ಸ್ಟಾರ್ಟ್ ಆಯ್ತು. ಈ ಥರ ಕುದೀತಾ ಇರುವಾಗ ನಾನು ಸ್ಪೂನ್ಲೆ ಕೈ ಆಡ್ಸಾಕತ್ತೀನಿ. ಯಾಕೆ ಕೈ ಆಡ್ಸಾಕತ್ತೀನಿ ಅನ್ಕೋಬೋದು ನೀವು. ಈ ಥರ ಕೈ ಆಡಿಸೋದ್ರಿಂದ ತಳ ಹತ್ಕೊಳ್ಳೋದಿಲ್ಲ. ಈಗ ಹಿಂಗದು ಕೈ ಆಡಿಸ್ಲಿಲ್ಲ ಅಂದ್ರೆ ತಳ ಅಂಟ್ಕೊಂಡು ಬಿಡ್ತೈತಿ. ಅದು ಹೊತ್ತಿದ್ದು ಆಮೇಲೆ ಹೋಗೋದೇ ಇಲ್ಲ ಎಷ್ಟು ಪಾತ್ರೆ ತಿಕ್ಕಿದ್ರು. ಅದಕ್ಕೆ ಅರ್ಧ ತುಪ್ಪ ಕಾಸ್ಬೇಕಂದ್ರೆ ಬೇಜಾರು ಅನ್ನಿಸ್ತದ, ತಳ ಹಟ್ಕೊಂಡಿದ್ದು ಹೋಗೋದಿಲ್ಲ ಅಂಥೇಳಿ. ಅದಕ್ಕೆ ನಾವು ಹಿಂಗೆ ಸ್ವಲ್ಪ ಸ್ಪೂನ್ಲೆ ಕೈ ಆಡಿಸ್ಕೊತ ಇದ್ರೆ ತಳಕ್ಕೇನು ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಮತ್ತು ಪಾತ್ರೆನೂ ಈಸಿಯಾಗಿ ತಿಕ್ಕೋಬೋದು. ಈಗ ನಾನೆಲ್ಲ ಪೂರ್ತಿ ಮಾಡಿ ಮುಗಿಸಿದ ಮೇಲೆ ನೀವು ನೋಡ್ತೀರಿ ಏನೂ ಒಂದು ಸ್ವಲ್ಪ ತುಪ್ಪದ ಚಟ್ಟ ಅದು ಏನೂ ಅಂಟ್ಕೊಂಡಿರೋದಿಲ್ಲ ಅಂಥೇಳಿ. ಪೂರ್ತಿ ನೀಟಾಗಿ ಕ್ಲೀನಾಗಿ ಎಲ್ಲ ಬಿಟ್ಟು ಬರ್ತದೆ ಅದು. ಈ ಹಂತಕ್ಕೆ ಎಲ್ಲ ನೀರಿನ ಅಂಶ ಹೋಗಿ ಗಟ್ಟಿಯಾಗತ್ತೈತೆ ನೋಡ್ರಿ. ಈಗ ಅರ್ಧ ಪ್ರೊಸೆಸ್ ಆಯಿತು. ಈಗ ಇನ್ನು ಅರ್ಧ ಪ್ರೊಸೆಸ್ ಉಳ್ದೈತಿ ತುಪ್ಪ ರೆಡಿ ಆಗಕ್ಕೆ.
ಈಗ ಈ ಥರ ಗಟ್ಟಿಯಾಗಿ ಅದು ಕರಗಬೇಕು. ಕರಗಿದ ಮೇಲೆ ತುಪ್ಪ ಆಗಕ್ಕೆ ಸ್ಟಾರ್ಟ್ ಆಕೈತಿ ಅದೀಗ. ಈಗ ತೆಳ್ಳಗೆ ಒಂದು ಸ್ವಲ್ಪ ತುಪ್ಪ ರೆಡಿಯಾಗಿ ಸ್ಟಾರ್ಟ್ ಆಗೈತಿ ನೋಡ್ರಿ. ತೆಳ್ಳಗೆ ನೀರಾಗ ಮೇಲೆ ಬರಾಕತ್ತೈತಿ ಇವಾಗ. ಈ ಹಂತಕ್ಕೆ ಚಟ್ಟ ಮತ್ತು ತುಪ್ಪ ಎರಡು ಸಪ್ರೇಟಾಗಿ ಆಗತ್ತವು. ಇದನ್ನು ನಾವು ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕಾಕೈತಿ. ಈಗ ನೋಡ್ರಿ ಸಾವಕಾಶ ಗುಳ್ಳಿ ಬರಾಕತ್ತಾವ. ಗುಳ್ಳಿ ಸ್ವಲ್ಪ ದೊಡ್ಡ ಗುಳ್ಳಿ ಬರಾಕತ್ತು ಅಂದ್ರೆ ತುಪ್ಪ ರೆಡಿ ಆಗೈತಿ ಅಂತ ಅರ್ಥ. ಈಗ ನೋಡ್ರಿ ಸ್ವಲ್ಪ ಮೀಡಿಯಮ್ ಸೈಜ್ ಗುಳ್ಳಿ ಅದಾವೀಗ. ಈಗ ದೊಡ್ಡ ಗುಳ್ಳಿ ಬರಕ್ಕೆ ಸ್ಟಾರ್ಟ್ ಆದವು ನೋಡ್ರಿ. ಈ ದೊಡ್ಡ ಗುಳ್ಳಿ ಬರಾಕತ್ತು ಅಂದ್ರೆ ನಮ್ಮ ತುಪ್ಪ ರೆಡಿ ಆಗೈತಿ ಅಂತ ಅನ್ಕೋಬೇಕು ನಾವು. ಈಗ ನಾನು ಈ ಹಂತಕ್ಕೆ ಗ್ಯಾಸ್ ಆಫ್ ಮಾಡ್ಕೋತೀನಿ. ಈ ತುಪ್ಪ ಕಾಸೋ ಪ್ರೊಸೆಸ್ ಮುಗೀತು. ಈಗ ಇದನ್ನ ತಣ್ಣಗಾಗಕ್ಕೆ ಇಡೋಣಂತ. ಈಗ ನೋಡ್ರಿ ತಣ್ಣಗಾಗೈತಿ. ಇದು ನೋಡಿ ತುಪ್ಪ ಎಷ್ಟು ನೀಟಾಗಿ ಬಂದೈತಿ. ಇದನ್ನ ಬೇರೆದೊಂದು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು ಸೋಸೋ ಜಾಗಿ ತೊಗೊಂಡು ಹಗರ್ಕ ಸೋಸ್ಕೋರಿ. ಈಗ ನೋಡ್ರಿ ಇದು ಪಾತ್ರೆ ತೋರ್ಸಾಕತ್ತೀನಿ ನಾನು. ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ. ಇದೊಂದು 15 ದಿವ್ಸದ ಕೆನಿಲಿಂದ ಇಷ್ಟು ತುಪ್ಪ ಮಾಡಿದ್ವಿ ನಾವು. ಈ ತುಪ್ಪ ಮಾಡೋ ಪ್ರೊಸೆಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.